ಇದೇ ಊರೇನೆ ಶ್ರುತಿ ಅವ್ರದ್ದು? ಹೌದಮ್ಮ, ಇದೇ ಊರು ಸೂರ್ಯಂದು. ಯಾಕಮ್ಮ? ಏನಿಲ್ಲ, ಸುಮ್ಮನೆ ಕೇಳಿದೆ. ನಡಿ, ಈ ಊರಿಗೆ ಯಾವಾಗ್ಲೂ ಒಂದ್ಸರಿ ಬಂದಿದ್ ನೆನಪು, ಅದಕ್ಕೆ ಕೇಳಿದೆ ಅಷ್ಟೇನೆ. ಯಾವಾಗ ಬಂದಿದ್ದಮ್ಮ? ಎಷ್ಟು ವರ್ಷ ಆಯ್ತು ಇಲ್ಲಿ ಬಂದು? ತುಂಬಾ ವರ್ಷ ಆಯ್ತು ಕಣೆ ಆಲೇನೆ, ಅದಕ್ಕೆ ಕೇಳಿದೆ ಅಷ್ಟೇನೆ. ನಡಿ. ಹೌದಾ, ಏನಕ್ಕೆ ಬಂದಿದ್ದೆ ನೆನಪಿಲ್ವಾ? ಇಲ್ಲಿ ನಮ್ಮ ಸಂಬಂಧಿಕರು ಯಾರೋ ಇದ್ದಾರೆ ಅಂತ ಅನ್ನಿಸ್ತೈತೆ, ಆದ್ರೆ ತುಂಬಾ ವರ್ಷ ಆಯ್ತಲ್ಲ, ಅದಕ್ಕೆ ಮರ್ತೋಗಿದಂಗಿದೆ. ನಡಿ ಹೋಗೋಣ. ಮೊದಲು ಸೂರ್ಯ ಮಂತಕ್ಕೆ ಹೋಗಿ ಮಾತಾಡ್ಸ್ಕೊಂಡು ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಹೌದಾ, ಸರಿ ಬಾ. ಇವಳು ಶ್ರುತಿ ಇದ್ದಂಗಿದ್ದಾಳೆ. ಅವರಮ್ಮನ ಅಯ್ಯಮ್ಮ ಏನಕ್ಕೆ ಬಂದಿರ್ಬೋದು? ಆರಾಮ ಹೋಗೋಣ. ಈ ಮನೆಯಾಳಿ ಅವಾಗ ಇವಳು ಹಬ್ಳೆ ಬಂದಿದ್ಲು, ಈಗ ಅವರಮ್ಮನ್ನು ಕರ್ಕೊಂಬಂದವಳೆ. ಅವರಮ್ಮ ಇನ್ನ ಕರ್ಕೊಂಬಂದ್ಲು. ಏನಾದ್ರೂ ಮದುವೆ ಮಾತುಕತೆ ಆಡ ಕರ್ಕೊಂಬಂದ್ಲ? ಅಯ್ಯೋ ದೇವ್ರಿ, ಹಂಗಾದ್ರೆ ನನ್ನ ಕನಸು ನಿಜ ಆಗೋ ಟೈಮ್ ಬಂತ. ಅಯ್ಯೋ ಇಲ್ಲ, ಮೊದಲು ಇವ್ರನ್ನ ಇಲ್ಲಿಗೆ ಕಳಿಸ್ಬೇಕು. ಇವ್ರನ್ನ ನಮ್ಮ ಮನೆ ಹತ್ರ ಹೋಗಕ್ಕೂ ಬಿಡಬಾರ್ದು. ನಮ್ಮ ಮನೆ ಒಳಗೆ ಕಾಲಿಕ್ಬಾರ್ದು ಇವರು. ಅಯ್ಯೋ ಇದೇನಪ್ಪ ಇದು, ಇವಳು ಇಂಥವಳಾಗ್ಯವಳೆ, ಅವ್ರ ಅಮ್ಮನೇ ಕರ್ಕೊಂಬಂದವಳೆ ಮದುವೆ ಮಾತುಕತೆ ಆಡಕ್ಕೆ. ನಾನ್ ಬಿಡಲ್ಲ, ನಾನು ಇವತ್ತು ಎರಡಕ್ಕೊಂದು ಆಗ್ಲೇಬೇಕು. ಇವಳು ನಮ್ಮ ಊರಿಗೆ ನನ್ನ ಗಂಡ ಫೋನ್ ಮಾಡೋದಾಗ್ಲಿ, ನಮ್ಮ ಮನೆಗೆ ಬರೋದಾಗ್ಲಿ ಮಾಡಬಾರ್ದು. ಇವತ್ತಿಂದ ಹಂಗ್ ಮಾಡ್ತೀನಿ. ಅವ್ರ ಅಮ್ಮ ಬಂದವಳೆ ಸರಿಯಾಗಿ ಉಗಿದ್ ಕಳಿಸ್ತೀನಿ ಇರು. ಅಲ್ಲ, ಮದ್ವೆ ಆಗಿನ ಹುಡುಗನಿಂದ ಬಿಟ್ಟಿದ್ಯಲ್ಲ, ನಾಚಿಕೆ ಆಗಲ್ವೇ ಅಂತ ನಾ ಕೇಳ್ತೀನಿ ಅವಳನ್ನ, ಅವ್ರ ಅಮ್ಮನ. ಅದೇನು ಬುದ್ಧಿ ಕಲ್ಸವಳು. ಅದಕ್ಕೆ ಮತ್ತೀಗ ಮನೆಗೆ ಗಂಡಸರು ಇದ್ರೆ ಹಿಂಗೆ ಮತ್ತೆ ನಯ ಭಯ ಇಲ್ದಂಗೆ ಕಲಿತಾವೆ ಏನ್ ಮಕ್ಕಳು. ಶ್ರುತಿ, ಇದೇನೆ ಅವ್ರ ಮನೆ? ಹೌದಮ್ಮ, ಇದೇ ಮನೇನೆ. ಅಕ್ಕ, ಕವಿತಕ್ಕ. ಶ್ರುತಿ, ಏನಕ್ಕೆ ಬಂದೆ ಇಲ್ಲಿಗೆ? ಯಾರಿವ್ರು? ಅಯ್ಯೋ ಗಂಗಕ್ಕ, ಇವರು ನಮ್ಮಮ್ಮ. ಏನಕ್ಕೆ ಬಂದ್ರಿ ಇಲ್ಲಿಗೆ? ನಿಮ್ಮ ಅಮ್ಮನ ಕರ್ಕೊಂಡು ಯಾಕೆ ಬಂದೆ ಇಲ್ಲಿಗೆ? ಯಾಕೆ ನಿಮ್ಗೇನು ಮಾಡಕ್ ಕೆಲಸ ಇಲ್ವಾ? ನಿಮ್ಮ ಅಮ್ಮನ ಬೇರೆ ಕರ್ಕೊಂಡ್ ಬಂದಿದ್ಯಾ? ಏನಮ್ಮ, ಇವಳದಂತೂ ಬುದ್ಧಿ ಇಲ್ಲ ಅಂದ್ರೆ ನಿಮ್ಗಾದ್ರೂ ಬುದ್ಧಿ ಬೇಡವಾ? ಪದೇ ಪದೇ ಇಲ್ಲಿಗೆ ಬರ್ತಾ ಇದ್ದೆ, ನೋಡಿದ್ರೆ ಏನ್ ಅನ್ಕಮಲ್ಲ. ಯಾಕಮ್ಮ, ಏನಾಯ್ತು? ನೀನು ಸೂರ್ಯನ ಹೆಂಡ್ತಿನ? ಏನಕ್ಕೆ ಬಂದ್ರಿ ಇಲ್ಲಿಗೆ? ಓ ಅಕ್ಕ, ಅದು ಮದ್ವೆ. ಮದ್ವೆನಾ? ಮದ್ವೆ ಮಾತುಕತೆ ಆಡಕ್ ಬಂದ್ರೆ ಇಲ್ಲಿಗೆ? ಅಯ್ಯೋ 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 ಅಯ್ಯೋ, ನನ್ನ ಕನ್ಸೆಲ್ಲ ನಿಜ ಆಗ್ತಿತ್ತಲ್ಲಪ್ಪ ದೇವ್ರೇ. ಅಯ್ಯೋ, ಇಲ್ಲಿ ಅನ್ಯಾಯ ಆಗ್ತೈತೆ, ನನಗೆ ಯಾರು ಕೇಳಾರಿಲ್ವೇ ಈ ಮನೆಗೆ? ಅಯ್ಯೋ ಮಾವ, ಅತ್ತೆ ಬರ್ರಿ, ಇವಳು ಮದ್ವೆ ಮಾತುಕತೆ ಆಡಕ್ ಬಂದವಳಂತೆ, ಈ ಶ್ರುತಿ ಅನ್ನೋಳು. ಏನಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ನಾವು ನನಗೆ ಚೆನ್ನಾಗಿ ಗೊತ್ತು, ನಿಮ್ಮ ಮಗಳನ್ನ ಮದ್ವೆ ಮಾತುಕತೆ ಆಡಕ್ ಬಂದಿದ್ರ ಇಲ್ಲಿ ಯಾವ ಗಂಡನೂ ಇಲ್ಲ. ಮದ್ವೆ ಮಾತುಕತೆ ಆಡಕ್ಕೆ ನಾಚಿಕೆ ಆಗಲ್ವಾ? ಮದ್ವೆ ಆಗಿರೋ ಹುಡುಗನ ಜೊತೆ ಮದ್ವೆ ಮಾಡಕ್ ಬಂದಿದ್ರಾ ನೀವು? ಏನಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ಮದ್ವೆ ಮಾತುಕತೆನಾ? ನಾವ್ಯಾಕೆ ನಿಮ್ಮನೆ ಮದ್ವೆ ಮಾತುಕತೆಗೆ ಬರೋಣ? ಶ್ರುತಿ, ಯಾವಾಗ ಬಂದ್ರಿ? ಗಂಗಾ ಯಾಕೆ ಇಲ್ಲೇ ನಿಲ್ಸ್ಕೊಂಡ್ ಮಾತಾಡ್ತಾ ಇದ್ಯಾ? ಮತ್ತೆ ಇನ್ನೇನಕ್ಕೆ ಬಂದ್ರಿ? ಆಯ್ತು ಗಂಗಾ, ಯಾಕೆ ಹಿಂಗ್ ವಿಚಾರಿಸ್ತಾ ಇದ್ಯಾ? ಸೂರ್ಯ, ಅದು ನಮ್ ಚಿಕ್ಕಮ್ಮನ ಮಗಳದು ಮದ್ವೆ ಇತ್ತು ಈ ಬರೋ ಭಾನುವಾರ ಶನಿವಾರ, ಅದಕ್ಕೆ ಕರೆದು ಹೋಗೋಣ ಅಂತ ಬಂದ್ವಿ. ಹೌದಾ? ಯಾರ್ದು? ನಿತ್ಯ ಅಂತ ಕಣಪ್ಪ ಅವಳ ಹೆಸರು. ಅವಳು ಇವಳಿಗಿಂತ ಚಿಕ್ಕವಳೇನೆ, ಆದ್ರೆ ಗಂಡ್ ಸೆಟ್ ಆಯ್ತು, ಒಳ್ಳೆ ಹುಡುಗ ಅಂತ ಮದುವೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಮನೆಗೂ ಕರ್ದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಆದ್ರೆ ನೀನ್ ಹೆಂಡತಿ ನೋಡಿದ್ರೆ ಏನೇನೋ ಮಾತಾಡ್ತಾ ಇದ್ದಾಳೆ. ಅಲ್ಲ, ಚಿಕ್ಕಪ್ಪನ ಮದ್ವಿಗೆ, ಚಿಕ್ಕಮ್ಮನ ಮದ್ವಿಗೆ, ದೊಡ್ಡಪ್ಪನ ಮದ್ವಿಗೆ ಎಲ್ಲ ಮದ್ವಿಗೂ ಕರಿಯಕ್ ಬರ್ರಿ. ಇದೊಂದು ನೆಪ ಅಷ್ಟೇನೆ ನಿಮ್ಗೆ ಈ ಮನೆಗೆ ಬರಕ್ಕೆ. ಗಂಗಾ, ಏನ್ ಮಾತಾಡ್ತಾ ಇದ್ಯಾ? ಅವ್ರು ಬಂದಿರೋದಕ್ಕೆ ನೀನ್ ಯಾಕೆ ಸಿಟ್ ಮಾಡ್ಕೊಂತಿದ್ಯಾ? ಏನೋ ಪರಿಚಯ ಇರೋರು ಅಂತ ಹೇಳಿ ಕರ್ದೋಗೋಣ ಅಂತ ಬಂದಿದ್ದಾರೆ. ಇಲ್ಲೇ ಎಲ್ಲೋ ಹೋಗ್ತಾ ಇದ್ರೆ ಹಿಂಗೇನೆ ಇಲ್ಲಿ ಇಳಿದ್ಬಿಟ್ಟು ಕೊಟ್ಟೋಗೋಣ ಅಂತ ಬಂದಿದ್ದಾರೆ. ಅದ್ಯಾಕೆ ಹಂಗಾಡ್ತಾ ಇದ್ಯಾ? ಮತ್ತಿನ್ನೇನ್ರಿ, ಚಿಕ್ಕಮ್ಮನ ಮಗಳು ಮದ್ವೆ ಆದ್ರೆ ಇವ್ರು ಯಾಕೆ ಕರಿಯಕ್ ಬರ್ಬೇಕು? ಅವ್ರ ಸಂಬಂಧಿಕರನ್ನ ಕರೀತಾರೆ. ಇವಳು ಯಾಕೆ ಇವ್ರ ಫ್ರೆಂಡ್ಸ್ನೆಲ್ಲ ಕರಿಯಕ್ ಹೋಗ್ಬೇಕು? ಏನ್ ಇವ್ರ ತಂಗಿ ಮದ್ವೆನಾ, ತಮ್ಮನ ಮದ್ವೆನಾ, ಅಣ್ಣನ ಮದ್ವೆನಾ ಕರಿಯಕ್ ಬರಕ್ಕೆ? ನಿಮ್ಮನ್ನ ಮಾತಾಡ್ಸಕ್ಕೆ ಈ ಮನೆಗೆ ಬರಕ್ಕೆ ಒಂದು ನೆಪ ಹುಡುಕಂತಾಳೆ ಇವಳು. ಅಯ್ಯೋ ಯಾಕಮ್ಮ ಗಂಗಾ, ಯಾಕೆ ಈ ತರ ಮಾತಾಡ್ತಾ ಇದ್ಯಾ? ನನ್ನ ತಂಗಿ ಮಗಳದೇ ಮದ್ವೆ. ಅಂದ್ರೆ ನಾನು ಮತ್ತೆ ನನ್ನ ತಂಗಿನೂ ಒಂದೇ ಮನೆಗೇನೆ ಸೊಸೆಯಾಗಿ ಹೋಗಿದ್ದೀವಿ. ಅದಕ್ಕೇನೆ ನನ್ನ ಮಗಳಿದ್ದಂಗೆ ಅಲ್ವಾ, ಈಗ ಹಿಂಗೆ ಕರಿಯಕ್ಕೆ ಹೋಗ್ತಾ ಇದ್ವಿ. ಅವ್ರ ಅಪ್ಪನಿಗೆ ಕಾಲು ಸ್ವಲ್ಪ ನೋವಾಗ್ಬಿಟ್ಟಿದೆ, ಎಲ್ಲೂ ಹೋಗಕ್ಕಾಗಲ್ಲ. ನೀನೇ ಹೋಗಿ ಕಡ್ಬಾರತ್ಗೆ ಅಂತ ನನ್ನ ಮೈದ್ನ ಹೇಳ್ದ. ಅದಕ್ಕೆ ನಾನು ನನ್ನ ಮಗಳನ್ನ ಕರ್ಕೊಂಡು ಕರೆಯೋಣ ಅಂತ ಹೋಗ್ತಾ ಇದ್ದೆ. ಹೆಂಗೂ ನಿಮ್ಮೂರು ಬಂತಲ್ವಾ, ಇಲ್ಲಿ ಒಂದು ಕೊಟ್ಟೋಗೋಣ ಬಾರಮ್ಮ, ಹಂಗೇನೆ ನಿನ್ ಮನೆ ನೋಡ್ಬೇಕು ಅಂತಿದ್ದಲ್ಲ, ನೋಡ್ದಂಗೂ ಆಗುತ್ತೆ ಅಂತ ಶ್ರುತಿನೇ ಕರ್ಕೊಂಬಂದ್ಲು. ಅದಕ್ಕೆ ಯಾಕಮ್ಮ ಹಿಂಗ್ ಮಾತಾಡ್ತಾ ಇದ್ಯಾ? ಆಂಟಿ ನೀವೇನು ಬೇಜಾರು ಮಾಡ್ಕೋಬೇಡಿ, ಅವಳೊಂದು ಸ್ವಲ್ಪ ಹಂಗೇನೆ
ಅವಳ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ. ನಡೀರಿ ಒಳಿಕೆ ನಡೀರಿ. ಆಗಿಲ್ಲಪ್ಪ ಸೂರ್ಯ, ನಾವು ಇಲ್ಲೇ ವೆಡ್ಡಿಂಗ್ ಕಾರ್ಡ್ ಕೊಟ್ಬಿಟ್ಟು ಹೋಗ್ತೀವಿ ಬಿಡು. ಪಾಪ ನಿನ್ನ ಹೆಂಡತಿಗೆ ನಾವು ಬಂದಿರೋದ್ರಿಂದ ಕಷ್ಟ ಆಗ್ತಿದೆ ಅಂತ ಅನ್ಸುತ್ತೆ. ಅಲ್ಲ, ನಮ್ಮ ಮೇಲೆ ಯಾಕೆ ಇಷ್ಟೊಂದು ಸಿಟ್ಟು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಅಯ್ಯೋ ಆಂಟಿ, ಆ ಥರ ಏನೂ ಇಲ್ಲ. ಅವಳು ಸ್ವಲ್ಪ ಸಿಟ್ಟು ಜಾಸ್ತಿ ಅಷ್ಟೇ. ಶ್ರುತಿ ಮತ್ತೆ ನೀವು ನಿಮ್ಮನ್ನ ನೋಡಿ ಯಾಕೋ ಹಂಗೆ ಗಂಗಾ ಆ ಥರ ಎಲ್ಲ ಮಾತಾಡ್ತಾರಾ? ಯಾರು ಗೊತ್ತಿಲ್ಲದೆ ಇರೋರ ಹತ್ರ ಮಾತಾಡ್ತಿದ್ಯಲ್ಲ. ಇವಳನ್ನ ನೋಡಿದ್ದೆ ತಾನೇ ಹೋದ್ಸಲ ಬಂದಾಗ? ನೋಡಿದ್ಕೇನೆ ಇವ್ರು ಯಾಕೆ ಬಂದಿದ್ದಾರೆ ಅಂತನ ಗೊತ್ತಾಗಿದ್ದು. ಯಾಕೆ ಬಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ತಾನೇ? ಅವ್ರ ಚಿಕ್ಕಮ್ಮನ ಮಗಳದು ಮದುವೆ ಸೆಟ್ ಆಗಿದೆ ಅಂತೆ, ಅದಕ್ಕೆ ನಮಗೆ ಕಾರ್ಡ್ ಕೊಟ್ಟು ಕರ್ದೋಗೋಣ ಅಂತ ಬಂದಿದ್ದಾರೆ. ಅದಕ್ಕೆ ಯಾಕೆ ಗಂಗಾ ಈ ಥರ ಸಿಟ್ ಮಾಡ್ಕೊತೀಯಾ? ಆಂಟಿ ನೀವು ಬೇಜಾರು ಮಾಡ್ಕೋಬೇಡಿ, ನಡೀರಿ ಒಳಿಕೆ. ಇಲ್ಲಿವರೆಗೂ ಬಂದು ಹಾಗೆ ಹೋಗ್ತೀರಾ? ದಯವಿಟ್ಟು ಆ ಥರ ಎಲ್ಲ ಹೋಗಬೇಡಿ. ನಮ್ಮ ಅಮ್ಮ ಅಪ್ಪ ಬಂದರೆ ನಮ್ಮನ್ನು ಬೈತಾರೆ. ಮನೆ ಹತ್ರ ಬಂದಿರೋನ್ನ ಒಳಗೆ ಕರೆದಲ್ಲೇ ಹಂಗೆ ಕಳಿಸಿದ್ದೀರಾ ಅಂತನ. ಅವಳ ಮಾತಿಗೆ ನೀವು ಬೇಜಾರು ಮಾಡ್ಕೋಬೇಡಿ. ನಡೀರಿ ಶ್ರುತಿ, ದಯವಿಟ್ಟು ನನ್ನ ಹೆಂಡತಿ ಮಾಡಿರೋ ತಪ್ಪಿಗೆ ನಾನು ಕ್ಷಮೆ ಕೇಳ್ತೀನಿ. ನಡೀರಿ ಒಳಿಕೆ. ಅಯ್ಯೋ ಸೂರ್ಯ, ಅಯ್ಯೋ ಕ್ಷಮೆ ಕೇಳೋಂತ ತಪ್ಪೇನು ಮಾಡಿಲ್ಲ ಬಿಡು ಅಕ್ಕ. ಏನೋ ಅವ್ರಿಗೆ ಪಾಪ ನಿಮ್ಮ ಮೇಲೆ ಪ್ರೀತಿ ಜಾಸ್ತಿ ಅಲ್ವಾ, ಅದಕ್ಕೆ ಆ ಥರ ಮಾತಾಡಿದ್ದಾರೆ. ಅವ್ರು ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಬಿಡು, ಪರವಾಗಿಲ್ಲ. ಯಾಕೆ ಕ್ಷಮೆ ಕೇಳ್ತೀಯ? ಸರಿ ಸರಿ ಆಯ್ತು, ನಡಿ ಶ್ರುತಿ, ಒಳಗೆ ನಡಿ. ನಿಮ್ಮ ಅಪ್ಪ ಅಮ್ಮ ಎಲ್ಲೋದ್ರಪ್ಪ ಸೂರ್ಯ? ಅಪ್ಪ ಹೊಲ್ದಕ್ಕೆ ಹೋಗಿದ್ದಾರೆ, ಅಮ್ಮ ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ಬೇಕು. ಆಂಟಿ ಕೂತ್ಕೊಳ್ಳಿ, ಬರ್ತಾರೆ. ಪರವಾಗಿಲ್ಲಪ್ಪ, ನಮಗೆ ಟೈಮ್ ಆಗುತ್ತೆ ಇನ್ನೂ. ವೆಡ್ಡಿಂಗ್ ಕಾರ್ಡ್ ಕೊಡೋ ತುಂಬ ಊರುಗಳಿದ್ದಾವೆ, ಹೋಗ್ಬೇಕು. ನೀವು ಬೇರೆ ನಾವು ಕಷ್ಟ ಆಗಿದ್ದಾಗ ಸಹಾಯ ಮಾಡಿದ್ರಲ್ವಾ, ಅದಕ್ಕೋಸ್ಕರ ಅದ್ರ ಋಣಕ್ಕೋಸ್ಕರನಾದ್ರೂ ನಾವು ಈ ಮದುವೆಗೆ ನಿಮ್ಮನ್ನ ಕರಿಬೇಕು, ನಿಮ್ಮನ್ನು ಮಾತಾಡಿಸ್ಬೇಕು, ನಿಮ್ಮ ಮನೆ ನೋಡಬೇಕು, ನಿಮ್ಮ ಅಪ್ಪ ಅಮ್ಮನ ಮಾತಾಡಿಸ್ಬೇಕು ಅಂತಾನೆ ನಾನು ಇಲ್ಲಿಗೆ ಬಂದಿದ್ದು. ಇಲ್ಲ ಅಂದಿದ್ರೆ ಶ್ರುತಿ ಇಲ್ಲಿ ಕರ್ಕೊಂಡು ಬರ್ತಾನೆ ಇರಲಿಲ್ಲ ಗೊತ್ತಾ. ನಾನೇ ಬಲವಂತ ಮಾಡಿ ಹೋಗೋಣ ನಡಿ ಕೊಟ್ಟು ಬರೋಣ ಅಂತ ಹೇಳಿ ಕರ್ಕೊಂಬಂದೆ. ಆದರೆ ಇಲ್ಲಿ ನೋಡಿದ್ರೆ ನಿಮ್ಮ ಹೆಂಡತಿಗೆ. ಅಯ್ಯೋ ಆಂಟಿ, ಅದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ಅವಳು ಸುಮ್ಮನೆ ತಮಾಷೆ ಅಲ್ಲ. ಅವಳಿಗೆ ಒಂದು ಸ್ವಲ್ಪ ಡೌಟ್ ಜಾಸ್ತಿ. ಯಾರಾದರೂ ಹೊಸೊಬ್ರು ಬಂದರೆ ಏನೋ ಅನುಮಾನ ಪಡ್ತಾಳೆ. ಅವಳ ಮನಸ್ಸು ಸರಿ ಇಲ್ಲ. ಅದಕ್ಕೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಆಂಟಿ, ನೀವು ಬಂದಿದ್ದು ತಪ್ಪೇನೂ ಇಲ್ಲ. ಕೂತ್ಕೊಳ್ಳಿ ಆಂಟಿ. ಹೌದು ಆಂಟಿ, ನೀವು ಬೇಜಾರು ಮಾಡ್ಕೋಬೇಡಿ. ಗಂಗನ ಮಾತಿಗೆ ತುಂಬ ಥ್ಯಾಂಕ್ಸ್ ಅಪ್ಪ. ನೀವು ನಮಗೆ ದುಡ್ಡು ಕೊಟ್ಟು ನಮ್ಮ ಯಜಮಾನರು ತೀರೋದ್ಮೇಲೆ ತುಂಬ ಕಷ್ಟ ಆಗಿತ್ತು, ದುಡ್ಡು ಕೊಟ್ಟು ಸಹಾಯ ಮಾಡಿದ್ರಿ. ನನ್ನ ಮಗಳು ಇವಾಗ ಹೆಂಗೋ ಕೆಲ್ಸಕ್ಕೆ ಹೋಗ್ತಾಳೆ, ನನ್ನ ಮಗ ಓದ್ತಾ ಇದ್ದಾನೆ. ಓದಿದ್ದಾದ ತಕ್ಷಣ ಇವಳಿಗೂ ಒಂದು ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ತೀವಿ. ದಯವಿಟ್ಟು ಎಲ್ಲರೂ ಬರ್ರಿ ಅವಾಗ. ಆದರೆ ಈಗ ನನ್ನ ತಂಗಿ ಮಗಳದ್ದು ಮದುವೆ ಇದೇ ಶನಿವಾರ ಭಾನುವಾರ, ತಪ್ಪದೆ ಬರಬೇಕು. ಸರಿ ಆಂಟಿ, ಆಯಿತು ಬರ್ತೀವಿ. ಶ್ರುತಿ ಕಾರ್ಡ್ ಕೊಡು. ಸರಿ ಅಮ್ಮ, ಆಯಿತು. ಸೂರ್ಯ, ತಪ್ಪದೆ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಅತ್ತಿಗೆ, ನಿಮ್ಮ ಮಿಸಸ್ಸು ಎಲ್ಲರನ್ನು ಕರ್ಕೊಂಡು ಬಾ. ಅಕ್ಕ ನೀವು ಬರಬೇಕು. ಆಯ್ತು ಶ್ರುತಿ, ಬರ್ತೀವಿ. ನಮ್ಮ ಮಾವ ಅತ್ತೆ ಬರ್ತಾರೆ, ಕುತ್ಕೊಳ್ರಿ. ಅಯ್ಯೋ, ಈ ಕಾರ್ಡ್ ಕೊಡಕ್ಕೆ ಯಾಕೆ ಅಷ್ಟೊಂದು ಅರ್ಜೆಂಟು? ನಿಮಗೆ ಟೀ ಮಾಡ್ಕೊ ಬರ್ತೀನಿ. ಏನು ಬೇಡಮ್ಮ, ಟೈಮ್ ಆಗುತ್ತೆ. ತಗೋ, ಇನ್ನೊಂದ್ಸಲ ಬರ್ತೀವಿ. ಸರಿ ಸೂರ್ಯ, ತಪ್ಪದೆ ಬರಬೇಕು. ಆಯ್ತು ಶ್ರುತಿ, ಬರ್ತೀನಿ. ಸರಿಯಪ್ಪ, ನಾವಿನ್ ಬರ್ತೀವಿ. ಶ್ರುತಿ ನಡಿ ಹೊರಡೋಣ. ಅಕ್ಕ ದಯವಿಟ್ಟು ತಪ್ಪು ತಿಳ್ಕೊಂಬಕ್ ಹೋಗ್ಬೇಡಿ. ನಾವು ಕಾರ್ಡ್ ಕೊಟ್ಟಾಗ ಬಂದಿದ್ದು ಅಷ್ಟೇ, ಯಾವ ಮದುವೆ ಮಾತುಕತೆ ಆಡಕ್ಕಲ್ಲ. ನೀವು ಯಾಕೆ ಸುಮ್ಮನೆ ಅನುಮಾನ ಪಡ್ತೀರಾ ಎಲ್ಲರ ಮೇಲೂ? ಆ ಥರ ಅನುಮಾನ ಪಡಕ್ಕೆ ಹೋಗ್ಬಾರ್ದು. ಅನುಮಾನ ಪಟ್ರೆ ಯಾವ ಸಂಸಾರನೂ ಉಳಿಯಲ್ಲ. ಸರಿ ಬರ್ತೀವಿ ನಾವು, ತಪ್ಪದೆ ಮದುವೆಗೆ ಬನ್ನಿ. ನೀನು ಮಾಡಿದ್ದು ಸರಿ ಅನ್ಸುತ್ತಾ? ಅಲ್ಲ, ಏನು ವಿಷಯ ಅಂತ ನನಗೆ ಗೊತ್ತಿಲ್ಲದೆ ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡ್ತೀಯಲ್ಲ. ನೀನು ಮಾತಾಡಿ ನಮ್ಮ ಮನೆ ಮರ್ಯಾದೆ ಕಳಿಬೇಡ. ಸ್ವಲ್ಪ ಪ್ರಜ್ಞೆ ಇಟ್ಕೊಂಡು ಮೈ ಮೇಲೆ ಮಾತಾಡೋದು ಕಲ್ತ್ಕ. ಯಾರ ಹತ್ರ ಏನು ಮಾತಾಡ್ತೀಯ ಅಂತನ ಮೈ ಮೇಲೆ ಪ್ರಜ್ಞೆ ಇಟ್ಕೊ. ಗೊತ್ತಾಗಲ್ವಾ ಅವ್ರು ಏನಕ್ಕೆ ಬಂದಿದ್ದಾರೆ ಅಂತನ ಮೊದಲು ತಿಳ್ಕೊಬೇಕು ತಾನೆ. ಯಾಕೆ ಅಷ್ಟೊಂದು ಸಿಟ್ಟು ನಿನಗೆ? ಅವ್ರು ಬಂದರೆ ನಿನಗೇನು ತೊಂದರೆ ಆಗುತ್ತೆ? ನನಗೆ ತೊಂದರೆ ಆಗಬಾರ್ದು ಅಂತಾನೆ ನಾನು ಅವಳನ್ನ ಬರಬೇಡ ಅಂತಾನೆ ಹೇಳ್ತಾ ಇರೋದು. ಪದೇ ಪದೇ ಇಲ್ಲಿಗೆ ಮದುವೆ ಅದು ಇದು ಅಂತನ ಬರಬೇಡ ಅಂತನ ಹೇಳ್ರಿ. ಹಿಂಗೆಲ್ಲ ಬರೋದು ಒಂದು ಹುಡುಗನ ಮದುವೆ ಆಗಿರೋ ಹುಡುಗನ ಹುಡ್ಕೊಂಬಂದ್ರೆ ಯಾರನ್ನ ಏನ್ ತಿಳ್ಕೊಂಬಲ್ಲ ನಿಮ್ ಬಗ್ಗೆ ಹೇಳಿ. ನಾನು ನಿಮ್ ಗೌರವ ಉಳ್ಸಕ್ಕೋಸ್ಕರ ಈ ತರ ಮಾತಾಡ್ತಿರೋದು ಅಷ್ಟೇನೆ. ಊರಲ್ಲಿ ಯಾರನ್ನ ಏನ್ ಅನ್ಕೊಳ್ಳಲ್ಲ. ನಿಮ್ಮನ್ನ ಒಂದು ಹುಡುಗಿ ಪದೇ ಪದೇ ನೋಡಕ್ ಬರ್ತಾಳೆ ಅಂದ್ರೆ ಯಾಕೆ ತಪ್ಪು ತಿಳ್ಕೊಂತೀಯ? ಯಾರೋ ಓದಿಲ್ಲದೆ ಇರೋರು ದಡ್ರು ಆ ಥರ ಮಾತಾಡ್ಬೋದು, ತಿಳ್ಕೊಬೋದು. ಆದರೆ ನೀನು ಓದಿದ್ಯಾ ತಾನೇ, ಡಿಗ್ರಿ ಹೋಲ್ಡರ್ ತಾನೇ ನೀನು. ನಿನಗೆ ಗೊತ್ತಾಗಲ್ವಾ ಅಷ್ಟೂ? ನೀನು ಯಾವ ಕಾಲದಾಗಿದ್ಯಾ? ಏನಿದೆ ನೀನು ಇನ್ನೂ 1947 ಕಾಲನ? ಒಂದು ಹುಡುಗಿನ ಮಾತಾಡಿಸ್ಬಾರ್ದು, ಹೋಗ್ಬಾರ್ದು ಅವ್ರ ಮನೆಗೆ ಅನ್ನಕ್ಕೆ. ಸುಮ್ಮನೆ ನಿನ್ನ ಮನಸ್ಸಲ್ಲಿರೋ ಕೆಟ್ಟ ಆಲೋಚನೆನ ತೆಗ್ದಾಕು, ಆಮೇಲೆ ಒಳ್ಳೆತನ ಕಾಣಿಸುತ್ತೆ. ನಿಂದು ಬರೀ ಇದೇ ಆಯಿತು. ನಿನ್ನಿಂದ ನನ್ನ ಮರ್ಯಾದೆ ಹೋಗ್ತಾ ಇದೆ. ಛೇ, ನಿನ್ನಂತ ಅನುಮಾನದ ಪ್ರಾಣಿನ ಕಟ್ಕೊಳ್ಳಲ್ಲ ನಾನು. ನನಗೆ ಬುದ್ಧಿ ಇಲ್ಲ. ಒಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಂಡ್ ಹೋಗ್ಬೇಡ. ನೀನ್ ಹಿಂಗೆ ಅನುಮಾನ ಪಟ್ಟು ಒಂದಲ್ಲ ಒಂದ್ ದಿವಸ ನಿನ್ನ ಅನುಮಾನ ನಿಜ ಆಗೋ ತರ ಮಾಡ್ತಾನೆ ನೋಡು ಸೂರ್ಯ. ಈ ತರ ಅನುಮಾನ ಪಡಕ್ ಹೋಗ್ಬೇಡ. ಪ್ರೀತಿಯಿಂದನ ಮಾತಾಡ್ಸೋದ್ ಕಲ್ಕ. ನಿನ್ ಮೇಲೆ ಒಂದಲ್ಲ ಒಂದ್ ದಿವಸ ಬೇಜಾರಾಗಿ ನೀನು ಹೆಂಗಿದ್ರು ಅನುಮಾನ ಪಡ್ತೀಯ ಅಂತ ಹೇಳಿ ನಿಜವಾಗ್ಲೂ ಮದ್ವೆ ಮಾಡ್ಕೊಂಡ್ ಬಂದಾನು ಯಾವ್ದಾದ್ರು ಹುಡುಗಿನ. ನೆನ್ಪಲ್ಲಿ ಇಟ್ಕೋ.
ಅಯ್ಯೋ ಇದೇನಪ್ಪ ಇದು, ಈ ಕವಿತಾ ಹಿಂಗ್ ಎದುರಿಸ್ತಾ ಇದ್ದಾಳೆ. ಇವ್ರು ಹಿಂಗ್ ಎದುರಿಸಿನೇ ನನಗೆ ಎಲ್ಲಾನು ನೋಡಿದ್ರು ಅನುಮಾನ ಬರುತ್ತೆ. ನಮ್ಮ ಯಜಮಾನ್ರನ್ನ ಯಾರಾದ್ರೂ ಹುಡುಗಿ ಮಾತಾಡ್ಸಿದ್ರೆ ಅಂದ್ರೆ ಅವಳೆಲ್ಲಿ ಇವು ನನ್ನ ಗಂಟು ಬೀಳ್ತಾಳೋ ಅಂತ ಭಯ ಆಗುತ್ತೆ. ಅವತ್ತು ನೋಡಿದ್ರೆ ಆ ಥರ ಕನ್ಸು ಬಿದ್ದಿತ್ತು, ಅದು ನಿಜ ಆಗುತ್ತೆ ಅಂತ ಬೇರೆ ಹೇಳ್ತಾರೆ. ಅದಕ್ಕೆ ನನಗೆ ಭಯ. ಅಯ್ಯಯ್ಯೋ ಈಗ ಏನು ಮಾಡಲಿ, ನನ್ನ ಗಂಡ ಬೇರೆ ಸಿಟ್ಟು ಮಾಡ್ಕೊಂಡು ಹೋದ. ಅಯ್ಯೋ ದೇವ್ರೇ.